ಕರ್ನಾಟಕ ರಕ್ಷಣಾ ವೇದಿಕೆ ರಾಮದುರ್ಗ ತಾಲೂಕಾ ಘಟಕದಿಂದ ಪ್ರತಿಭಟನೆ ಮಾಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ನಾಡದ್ರೋಹಿ ಎಂಇಎಸ್ನ ಪುಂಡ ಶಂಭು ಶೆಳಕೆ, ವಿಕ್ರಾಂತ್ ಶೆಳಕೆ ಇವರ ಮೇಲೆ ರೌಡಿ ಶೀಟರ್ ಕೇಸು ದಾಖಲೆ ಮಾಡಿ ಕರ್ನಾಟಕ ರಾಜ್ಯದಿಂದ ಗಡೀಪಾರು ಮಾಡಬೇಕೆಂದು ರಾಮದುರ್ಗದ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಅಧ್ಯಕ್ಷರಾದ ವಿಜಯಕುಮಾರ್ ರಾಠೋಡ್, ಉಪಾಧ್ಯಕ್ಷ ಗಣೇಶ್ ದೊಡಮನಿ, ಗೌರವಾಧ್ಯಕ್ಷರಾದ ಜಹೂರ್ ಹಾಜಿ, ಪ್ರಧಾನ ಕಾರ್ಯದರ್ಶಿ ಆನಂದ್ ಜಾಧವ್, ಮಹಿಳಾ ಘಟಕದ ಅಧ್ಯಕ್ಷೆ ರೂಪಾ ಅರಮನಿ, ಗಾಯತ್ರಿ ದೇವಿ ದೇವಾಂಗಮಠ್, ದೀಪಾ ತಿಳಗಂಜಿ, ಪದಾಧಿಕಾರಿಗಳಾದ ಹನುಮಂತ್ ಕಲಗೋಡ್, ಕೃಷ್ಣ ರಾಠೋಡ್ ಸೇರಿದಂತೆ ನೂರಾರು ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾವಿವತ್ತು ಮನವಿ ಕೊಡೋಕೆ ಕಾರಣ ಏನಂತಂದ್ರೆ, ಕನ್ನಡ ಪರವಾಗಿ ಇವ ಶುಭಂ ಶೆಳಕೆ ಅವರು ಪ್ರತಿ ಸಲ ಕನ್ನಡ ಪರ ಹೋರಾಟಗಾರರಿಗೆ ಮತ್ತು ಕನ್ನಡ ನುಡಿ ನಾಡು ಜಲ ವಿಚಾರದಲ್ಲಿ ಅವಹೇಳನಕಾರಿ ಹೇಳಿಕೆ ಕೊಡ್ತಾ ಇರೋದ್ರಿಂದ ಮತ್ತು ಅವನು ಬೆಳಗಾವಿಯಲ್ಲಿರುವ ಎಂಎಸ್ ಪುಂಡರಿಗೆ ಪ್ರಚೋದನೆ ಕೊಡಕತ್ತಾನ. ಅದರಿಂದ ಮರಾಠ ಮತ್ತು ಕನ್ನಡಿಗರ ಮಧ್ಯೆ ಸಾಕಷ್ಟು ಜಗಳ ಆಗತ್ತವು. ಹೀಗಾಗಿ ಅವನ್ನ ಗಡೀಪಾರು ಮಾಡ್ಬೇಕಂತ ಹೇಳಿ ನಾವು ಉಗ್ರ ಹೋರಾಟ ಮಾಡಕತ್ತೀವಿ. ಯಾಕಂದ್ರೆ ಅವನು ಶುಭಂ ಶೆಳಕೆ ಒಬ್ಬ ರೌಡಿ, ಅವನ ಮ್ಯಾಗ ರೌಡಿ ಶೀಟರ್ ಇದನ್ನ ಹಾಕಿ ಅವನಿಂದ ಕರ್ನಾಟಕದಿಂದ ಗಡೀಪಾರು ಮಾಡ್ಬೇಕನ್ನೋದೇ ನಮ್ಗೆ ಉದ್ದೇಶ ಆಗೈತಿ. ಅದು ಆಗುವವರೆಗೂ ನಾವು ಹೋರಾಟ ಮಾಡ್ತಾ ಇರ್ತೀವಿ. ಅಲ್ಲಿವರೆಗೆ ನಿರಂತರವಾಗಿ ನಮ್ಮ ಕನ್ನಡ ಪರ ರಕ್ಷಣಾ ವೇದಿಕೆ ಹೋರಾಟ ನಿರಂತರವಾಗಿರ್ತೈತಿ. ಅದನ್ನ ಮುಗಿಯುವವರೆಗೂ ನಾವು ಹೋರಾಟವನ್ನು ನಿಲ್ಸಂಗಿಲ್ಲ. ಎಲ್ಲರೂ ನಾವು ಅದಕ್ಕಾಗಿ ಬದ್ಧರಾಗಿರ್ತೀವಿ ಅಂತ ಹೇಳ್ತೀವಿ. ಕರ್ನಾಟಕ ರಾಜ್ಯದಿಂದ ಗಡೀಪಾರು ಮಾಡಬೇಕು ಮತ್ತು ಅವನ ಮೇಲೆ ಗುಂಡಾ ಆಕ್ಟ್ ಕಾಯ್ದೆ ಪ್ರಕಾರ ರೌಡಿ ಶೀಟರ್ ಓಪನ್ ಮಾಡಿ ಅವನನ್ನ ಈ ರಾಜ್ಯದಿಂದ ಹೊರಗೆ ತಳ್ಳಬೇಕನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಾಮದುರ್ಗ ತಾಲೂಕು ಘಟಕ ಅಷ್ಟೇ ಅಲ್ಲ, ರಾಮದುರ್ಗ ತಾಲೂಕಿನ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಘಟಕದಲ್ಲೂ ಕೂಡ ಮನವಿಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಈ ಗಡಿ ಭಾಗ ಬೆಳಗಾವಿ ಜಿಲ್ಲೆ ಈ ರಾಜ್ಯದ ಒಂದು ಅವಿಭಾಜ್ಯ ಕೇಂದ್ರ ಬಿಂದು ಆಗಿರುವಂತಹ ಬೆಳಗಾವಿಯನ್ನ ಮರಾಠಿ ಎಂಎಸ್ಸಿನ ಮುಖಂಡ ಪುಂಡರಾಗಿರುವಂತಹ ಶುಭಂ ಶೆಳಕೆ ಅವರು ಮರಾಠಿ ಮತ್ತು ಕನ್ನಡಿಗರ ನಡುವೆ ಇರುವಂತಹ ಬಾಂಧವ್ಯವನ್ನ ಅಂದ್ರೆ ಪ್ರೀತಿ ವಿಶ್ವಾಸದಿಂದ ಬಾಳುತ್ತಿರುವ ಜನರನ್ನ ಏನು ಪ್ರಚೋದನಾಕಾರಿ ಹೇಳಿಕೆಯನ್ನ ಕೊಟ್ಟು ಪ್ರಚೋದನಕಾರಿಕೆಯ ಒಂದು ಮಾತನ್ನ ಬಿಂಬಿಸಿ ಇವತ್ತು ಕನ್ನಡ ಮತ್ತು ಮರಾಠಿಗರ ನಡುವೆ ಜಗಳ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿದಿನ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಬೆಳಗಾವಿಯಲ್ಲಿ ಬಹಳಷ್ಟು ಎಲ್ಲ ಕನ್ನಡಿಗರು ಮರಾಠಿಗರನ್ನ ಯಾವತ್ತೂ ಮಹಾರಾಷ್ಟ್ರದಲ್ಲಿ ಇರುವ ಮರಾಠಿಗರ ಬೇರೆ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಳಗಾವಿಯಲ್ಲಿ ಇರುವ ಮರಾಠಿಗರ ಬೇರೆ ಅಂತ ಎಲ್ಲ ಅಣ್ಣ ತಮ್ಮಂದಿರ ಗತೆ ಇರುವಂತ ಕನ್ನಡ ಮತ್ತು ಮರಾಠಿಗರ ನಡುವೆ ಒಂದು ಕಿಡಿಯನ್ನ ಅಂದ್ರ ವಿಷದ ಬೀಜವನ್ನ ಬಿತ್ತಾ ಇದ್ದಾರೆ. ಅದ್ರ ಜೊತೆಗೆ ಬೆಳಗಾವಿ ಮಹಾರಾಷ್ಟ್ರದ್ದು ಎಂಬ ಒಂದು ಘೋಷಣೆಯನ್ನ ಹಾಕ್ತಾ ಇದ್ದಾರೆ. ಅದಕ್ಕೆ ಇಂಥ ಒಂದು ಮುಖಂಡ ಎಂಎಸ್ಸಿನ ಒಂದು ಪುಂಡ ಶುಭಂ ಶೆಳಕೆಯನ್ನ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಅನ್ಬೋದು, ಉಗ್ರ ಹೋರಾಟ ಅಂತ ಹೇಳ್ಬೋದು. ಆ ಮಟ್ಟಕ್ಕೆ ಸರ್ಕಾರ ಮಾಡ್ಲಿಕ್ಕೆ ಕೊಡದೆ ಎಂಎಸ್ಸಿನ ಮುಖಂಡವನ್ನ ಗಡೀಪಾರು ಮಾಡ್ಬೇಕಂತ ಹೇಳಿ ರಾಮದುರ್ಗ ತಾಲೂಕಿನ ಎಲ್ಲ ಪದಾಧಿಕಾರಿಗಳ ಮತ್ತು ರಕ್ಷಣಾ ವೇದಿಕೆಯ ವತಿಯಿಂದ ಈ ಸರ್ಕಾರಕ್ಕೆ ಮತ್ತು ನಮ್ಮ ಈ ಬೆಳಗಾವಿ ಜಿಲ್ಲೆಯ ಪೊಲೀಸ್ ಕಮಿಷನರ್ ಕೂಡ ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಭೇಟಿಯಾಗಿ ಮನವಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇದು ಈ ಗುಂಡಾ ಯಾಕ್ಟದಲ್ಲಿ ಹಾಕಿ ಇವನನ್ನ ಗಡೀಪಾರು ಮಾಡ್ಬೇಕಂತ ಹೇಳಿ ಈ ತಾಲೂಕಾ ಘಟಕದಿಂದ ಒತ್ತಾಯ ಮಾಡ್ತೀವಿ. ಸನ್ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು, ಮಾನ್ಯ ನಾಡದ್ರೋಹಿ ಶುಭಂ ಶೆಳಕೆ ಈತನನ್ನು ಗಡೀಪಾರು ಮಾಡುವ ಕುರಿತು ರಾಮದುರ್ಗ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ರವಾನೆಯನ್ನ ಪತ್ರದ ಮುಖಾಂತರ ಮನವಿಯನ್ನ ಕೊಡ್ತಾ ಇದ್ದೀವಿ. ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಕರ್ನಾಟಕ ರಾಷ್ಟ್ರ ರಾಮದುರ್ಗ ತಾಲೂಕಾ ಘಟಕದಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕನ್ನಡ ನಾಡು ನುಡಿ ನೆಲ ಜಲ ವಿಷಯದಲ್ಲಿ ಪದೇ ಪದೇ ಅವಹೇಳನಕಾರಿ ಹೇಳಿಕೆಯನ್ನು ನೀಡುತ್ತಿರುವ ಎಂಇಎಸ್ ನ ಗುಂಡಾ ರೌಡಿ ಶುಭಂ ವಿಕ್ರಾಂತ್ ಶೆಳಕೆ ಈತನು ಬೆಳಗಾವಿಯಲ್ಲಿ ಈತನ ಕುಮ್ಮಕ್ಕಿನಿಂದ ಪದೇ ಪದೇ ಎಂಇಎಸ್ ನ ನಾಲಾಯಕರು ಕನ್ನಡ ನಾಡು ನುಡಿ ವಿಚಾರದಲ್ಲಿ ಹಾಗೂ ಕನ್ನಡ ಹೋರಾಟಗಾರರ ವಿಚಾರದಲ್ಲಿ ಪ್ರಚೋದನೆ ಹೇಳಿಕೆ ನೀಡಿಕೊಂಡು ಕನ್ನಡ ಮತ್ತು ಮರಾಠಿ ಜನರಲ್ಲಿ ದೇಶದ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಈ ಎಂಇಎಸ್ ನ ಗುಂಡ ಶುಭಂ ವಿಕ್ರಾಂತ್ ಶೆಳಕೆ ಈತನ ಮೇಲೆ ರೌಡಿ ಶೀಟರ್ ಕೇಸ್ ದಾಖಲು ಮಾಡಿ ಕರ್ನಾಟಕ ರಾಜ್ಯದಿಂದ ಗಡೀಪಾರು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇಲ್ಲವಾದರೆ ಇಡೀ ರಾಜ್ಯಾದ್ಯಂತ ಕರ್ನಾಟಕ ವೇದಿಕೆಯ ವತಿಯಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ.
ಕರ್ನಾಟಕ ರತ್ನ ವೇದಿಕೆಗೆ ಜಯವಾಗಲಿ. ಕರ್ನಾಟಕ ರತ್ನ ವೇದಿಕೆಗೆ ಕನ್ನಡ ತಾಯಿ ಭುವನೇಶ್ವರಿಗೆ ಕನ್ನಡ ತಾಯಿ ಭುವನೇಶ್ವರಿಗೆ ನಾಡದ್ರೋಹಿ ವಿಕ್ರಾಂತ್ ಶೆಳ್ಕೆಯನ್ನು ಗಡಿಪಾರು ಮಾಡಲೇಬೇಕು. ಮಾಡಲೇಬೇಕು. ನಾಡದ್ರೋಹಿ ಶುಭಂ ಶೆಳ್ಕೆಯನ್ನು ಗಡಿಪಾರು ಮಾಡಲೇಬೇಕು. बोलो भारत माता की ಮುಂದ್ ಬರ್ಲಿ ಬರ್ರಿ ಮ್ಯಾಗ್ ಬರ್ರಿ ಸ್ವಲ್ಪ ಗಣೇಶ ವೇದಿಕೆ ತಾಲೂಕು ಘಟಕ ರಾಮದುರ್ಗ ಇದರ ಒಂದು ಎಲ್ಲ ಪ್ರಮುಖರು ಮತ್ತು ಪದಾಧಿಕಾರಿಗಳು ಬಂದು ಇವತ್ತಿನ ದಿವಸ ಈ MES ಕಾರ್ಯಕರ್ತರನ್ನ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಅನ್ನುವಂತ ಮನವಿ ಪತ್ರವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಅಡ್ರೆಸ್ ಮಾಡಿ ಲಿಖಿತವಾಗಿ ಮನವಿಯನ್ನ ಕೊಟ್ಟಿದ್ದೀರಿ. ಇದನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಸರ್ಕಾರಕ್ಕೆ ಕಳಿಸಿಕೊಡುವಂತ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ದಕ್ಷಿಣ ವೇದಿಕೆ ರಾಮದುರ್ಗ ತಾಲೂಕು ಘಟಕದ ವತಿಯಿಂದ ಇವತ್ತಿನ ದಿನ ಒಂದು ಪ್ರತಿಭಟನೆ ಜೊತೆಗೆ ಒಂದು ಮನವಿಯನ್ನ ತಹಸೀಲ್ದಾರರ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಟ್ಟಿದ್ದೀವಿ. ಇವತ್ತು ಬೆಳಗಾವಿ ಒಂದು ಗಡಿಭಾಗವಾಗಿರುವಂತಹ ಬೆಳಗಾವಿಯಲ್ಲಿ MESನ ಪುಂಡ MESನ ಮುಖಂಡ ಶುಭಂ ಶೆಳ್ಕೆ ಎನ್ನುವಂತ ಒಂದು ವೈರಸ್ ಒಂದು ರೌಡಿ ಶೀಟರ್ ಆಗಿರುವಂತ ಪುಂಡ ಇವತ್ತು ಬೆಳಗಾವಿಯಲ್ಲಿ ಬಹಳಷ್ಟು ಗಡಿಭಾಗದಲ್ಲಿ ಆಗಿರ್ಬೋದು, ಬೆಳಗಾವಿಯ ಸೆಂಟ್ರಲ್ ಆಗಿರ್ಬೋದು, ಮರಾಠಿಗರು ಮತ್ತು ಕನ್ನಡಿಗರು ಬಹಳ ಆತ್ಮೀಯತೆಯಿಂದ ಇವತ್ತು ಜೀವನವನ್ನು ಸಾಗಿಸ್ತಾ ಬೇಕಾದ್ರೆ MESನ ಪುಂಡರಾಗಿರುವಂತಹ ಶುಭಂ ಶೆಳ್ಕೆ ಅವರು ಪ್ರತಿದಿನ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟು ಮರಾಠಿ ಮತ್ತು ಕನ್ನಡಿಗರ ನಡುವೆ ಒಂದು ದ್ವೇಷದ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ. ಜೊತೆಗೆ ಇವತ್ತು ಕಾನೂನಿನ ಸುವ್ಯವಸ್ಥೆಯನ್ನು ಕೂಡ ಕೆಡಿಸ್ತಾ ಇದ್ದಾರೆ. ಅದಕ್ಕೆ ಇಂಥ ವ್ಯಕ್ತಿಯನ್ನ ಇವತ್ತು ಕರ್ನಾಟಕದ ಒಂದು ಬೆಳಗಾವಿಯಲ್ಲಿ ಬಹಳಷ್ಟು ನಮ್ಮ ಕನ್ನಡ ಪರ ಹೋರಾಟಗಾರರು ಪ್ರತಿ ದಿವಸ ಏನು ಹೋರಾಟ ಮಾಡ್ತಾರಲ್ಲ ಅದಕ್ಕೂ ಕೂಡ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟು ಕನ್ನಡದ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ. ಅದಕ್ಕೆ ಅಂತ ವ್ಯಕ್ತಿಯನ್ನ ರೌಡಿ ಶೀಟರ್ ಓಪನ್ ಮಾಡಿ ಈ ರಾಜ್ಯದಿಂದ ಮತ್ತು ಗಡಿಯಿಂದ ಗಡಿಪಾರ ಮಾಡಿ ಅವನಿಗೆ ಮಹಾರಾಷ್ಟ್ರಕ್ಕೆ ಕಳಿಸ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಇವತ್ತು ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ TN ನಾರಾಯಣಗೌಡರು ಬಹಳಷ್ಟು ಇವತ್ತು ರಕ್ಷಣಾ ವೇದಿಕೆ ಹುಟ್ಟಿದಾಗಿಂದಲೂ ಕೂಡ ಬೆಳಗಾವಿಯ ಒಂದು ಗಡಿ ಕಾಯುವ ಒಂದು ಯೋಧನಂತೆ ನಾರಾಯಣಗೌಡರು ಬಹಳಷ್ಟು ಬೆಳಗಾವಿ ವಿಷಯದಲ್ಲಿ ಧ್ವನಿಯನ್ನು ಎತ್ತಾರ. ಅದೇ ರೀತಿಯಾಗಿ ಈ ಪುಂಡನನ್ನು ಕೂಡ ಬೆಳಗಾವಿಯಿಂದ ಗಡಿಪಾರು ಮಾಡ್ಲಿಕ್ಕೆ ಇವತ್ತು ಧ್ವನಿ ಎತ್ತಾ ಇದ್ದಾರೆ. ಅದಕ್ಕೆ ನಾವು ರಾಮದುರ್ಗ ತಾಲೂಕದ ಘಟಕದ ವತಿಯಿಂದ ಮತ್ತು ರಾಮದುರ್ಗ ತಾಲೂಕಿನ ಉಳಿದು ಎಲ್ಲ ತಾಲೂಕುಗಳಲ್ಲಿ ಕೂಡ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ಅವನನ್ನು ಗಡಿಪಾರು ಮಾಡ್ಲಿಕ್ಕಂದ್ರೆ ಮುಂದಿನ ತೀರ್ಮಾನದಲ್ಲಿ ನಾರಾಯಣಗೌಡರು ಮತ್ತೆ ಬೆಳಗಾವಿಗೆ ಬಂದು ಉಗ್ರ ಹೋರಾಟ ಮಾಡ್ಲಿಕ್ಕೆ ಪ್ರತಿಯೊಂದು ಮೂಲೆ ರಾಜ್ಯದಿಂದ ಪ್ರತಿಯೊಬ್ಬರನ್ನು ಕರೆಸಿ ದೊಡ್ಡ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದನ್ನ ಅವಕಾಶ ಕೊಡದೆ ಇವತ್ತು ಅಂತವನನ್ನ ಗಡಿಪಾರು ಮಾಡಿ ರೌಡಿ ಶೀಟರ್ ಓಪನ್ ಮಾಡಿದ್ರೆ ಬಹಳಷ್ಟು ಇವತ್ತು ಬೆಳಗಾವಿಯಲ್ಲಿ ಇರುವಂತಹ ಮರಾಠಿಗರು ಮತ್ತು ಕನ್ನಡಿಗರು ಬಹಳಷ್ಟು ಜೀವನವನ್ನ ಸೊಗಸಾಗಿ ಸಾಗಿಸುವಂತ ವ್ಯವಸ್ಥೆ ಆಗಂತ ಹೇಳಿ ಈ ತಹಸೀಲ್ದಾರ್ ಮುಖಾಂತರ ಮನವಿ ಕೊಟ್ಟಿದ್ದಾರೆ. ಸಾಕಷ್ಟು ಬಾರಿ ಶಂಭು ಶೆಳ್ಕೆ ಉದ್ದಟತನವನ್ನು ಬರೆದಿದ್ರು, ಸಾಕಷ್ಟು ಬಾರಿ ಕರವೇ ಅವರು ಮನವಿಯನ್ನು ಕೊಟ್ಟರು, ಸರ್ಕಾರ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ಬಹಳಷ್ಟು ಮೀಡಿಯಾದ ಮುಖಾಂತರ ಹೇಳಿಕ್ ಬಯಸ್ತೀನಿ. ಬೆಳಗಾವಿಯಲ್ಲಿ ಯಾವುದೇ ಒಂದು ಕನ್ನಡಿಗರ ಮೇಲೆ ಅನ್ಯಾಯ ಆದಾಗ ಅಥವಾ ಮರಾಠಿಗರು ಇವು MESನವರು ನಮ್ಮ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡಿದಾಗ ಧ್ವನಿ ಎತ್ತುವಂತ ನಾಯಕ ನಮ್ಮ ನಾರಾಯಣಗೌಡರು ಇದ್ದಾರೆ, ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ. ಅದರ ಜೊತೆಗೆ ಈಗ ಸರ್ಕಾರಕ್ಕೆ ಒಂದು ಡೆಡ್ಲೈನ್ ಅನ್ನ ಕೊಟ್ಟಾರಂತ ತಿಳ್ಕೊರಿ. ಯಾಕಂದ್ರೆ ಇವತ್ತು 8 ದಿವಸದ ಹಿಂದೆ ಸ್ಟಾರ್ಟ್ ಆದಂತ ಹೋರಾಟ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಮನವಿ ಕೊಡ್ತಾ ಇದ್ದೀವಿ. ಇವತ್ತು ಅವನೇನಾರು ಗಡಿ ಪಾರ್ ಮಾಡ್ಲಿಕ್ಕಂದ್ರೆ ನಾರಾಯಣಗೌಡರ ದಂಡೆ ಏನು ಎದ್ದು ಬರ್ತೈತಲ್ಲ ಅದು ಬೆಳಗಾವಿಗೆ ಬಂದು ನುಗ್ಗಿದ್ರೆ ಅದರ ಪರಿಣಾಮ ಇವತ್ತು ಕಾನೂನು ಸುವ್ಯವಸ್ಥೆ ಕೆಡಿಸುವಂತ ವ್ಯವಸ್ಥೆ ಆಕೈತಿ. ಅದಕ್ಕೆ ಇವತ್ತು ನಾರಾಯಣಗೌಡರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇವನನ್ನ ಗಡಿಪಾರ್ ಮಾಡಲೇಬೇಕು ಮತ್ತು ರೌಡಿ ಸೀಟ್ ಓಪನ್ ಮಾಡಿ ಇವನನ್ನ ನೀವು ತನ್ನಗೆ ಮಾಡ್ಲಿಕ್ಕಂದ್ರೆ ಇಂಥವ್ರು 100 ಮಂದಿ ಹುಟ್ಟುತ್ತಾರೆ, ಅದಕ್ಕೆ ಅಂಥವ್ರು ಹುಟ್ಟಲಿಕ್ಕೆ ಅವಕಾಶ ಕೊಡಬೇಡ್ರಿ ಅಂತ ಹೇಳಿದಾರೆ. ಅದಕ್ಕೆ ನಾವು ಕೂಡ ರಕ್ಷಣಾ ವೇದಿಕೆ ರಾಮದುರ್ಗ ತಾಲೂಕು ಘಟಕದಿಂದ ಹೇಳ್ತಾ ಇದ್ದೀವಿ, ಇವ್ರನ್ನ ಒಬ್ಬರು ಶೆಡಿ ಬರೆದ್ರಂದ್ರೆ ಇವತ್ತು ಬೆಳಗಾವಿಯಲ್ಲಿ ಇವತ್ತೇನು MESನವ್ರು ಇದಾರಲ್ಲ, ಇವತ್ತೇನು ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡ್ತಾರಲ್ಲ ಅಂತವ್ರ